ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿಮೆಂಟ್ ಬೆಲೆ, ಕಬ್ಬಣ ಬೆಲೆ, ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು, ಎಲ್ಲದಕ್ಕೂ ಕೂಡ ಒಂದು ಟಿವಿ 10,000 ರೂಪಾಯಿ ಇದ್ದಿದ್ದು 30,000 ರೂಪಾಯಿ ಆಗೋಯ್ತು. ಒಂದು ಸಣ್ಣ ಪದಾರ್ಥ, ಒಂದು ಟೂತ್ ಬ್ರಷ್ 5 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗೋಯ್ತು. ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ. ಇವತ್ತು ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. ಕಳೆದ 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದು ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. 2 ರೂಪಾಯಿದು ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೂತ್ ಪೇಸ್ಟ್ 15 ರೂಪಾಯಿ ಇದ್ದಿದ್ದು 68 ರೂಪಾಯಿ ಆಗೋಗಿದೆ. ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗ್ಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ.